ನಮಸ್ಕಾರ ರೀ ಎಲ್ಲರಿಗೂ. ನಾನಿವತ್ತು ಸೌತೆಕಾಯಿಲೆ ರೊಟ್ಟಿನ ಮಾಡತ್ತೀನಿ ರೀ. ಇದನ್ನು ಮಾಡೋದು ಭಾಳ ಸಿಂಪಲ್ ರೀ. ಇದನ್ನು ಮಾಡೋಕ್ಕೆ ಸೌತೆಕಾಯಿನ ತೊಗೊಂಡು ಅದ್ರ ಮ್ಯಾಗಿನ ಸಿಪ್ಪಿ ಎಲ್ಲ ತಕ್ಕೋಬೇಕ್ರಿ. ಸಿಪ್ಪಿ ಹಾಕಿದ್ರೆ ಸ್ವಲ್ಪ ಅದು ಬಿರುಸು ಬರ್ತೈತಲ್ಲ ರೀ, ಅಷ್ಟು ಕರೆಕ್ಟ್ ಆಗಂಗಿಲ್ಲ ರೊಟ್ಟಿ. ಅದಕ್ಕೆ ಮ್ಯಾಲಿನ ಸಿಪ್ಪಿ ಎಲ್ಲ ತೆಗೆದು ಒಂದು ಅರ್ಧ ಸೌತೆಕಾಯಿ ಇದ್ರೆ ಸಾಕ್ರಿ, ಈ ರೊಟ್ಟಿನ ಮಾಡ್ಕೋಬೋದು. ನಾನು ಒಂದು ಸೌತೆಕಾಯಿ ಒಳಗೆ ಅರ್ಧ ಸೌತೆಕಾಯಿ ಅಷ್ಟೇ ತೊಗೊಂಡು ಇದನ್ನು ತುರ್ಕೊಳಕತ್ತೀನಿ ರೀ. ಇದನ್ನು ತುರಿದ ಹಾಕ್ಬೇಕ್ರಿ, ಕಟ್ ಮಾಡೋದು ಹಾಕಿದ್ರೆ ರೊಟ್ಟಿ ಕರೆಕ್ಟ್ ಬರೋಂಗಿಲ್ಲ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ರವೆ, ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, ನಾವು ತುರಿದು ಇಟ್ಕೊಂಡಿದ್ವಲ್ರಿ ಆ ಸೌತೆಕಾಯಿ, ಉಳ್ಳಾಗಡ್ಡಿನ ನಾನು ಮೀಡಿಯಮ್ ಸೈಜ್ ಒಂದು ಉಳ್ಳಾಗಡ್ಡಿ ತೊಗೊಂಡೇನಿ ರೀ. ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೀನಿ. ಆಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಕೊತ್ತಂಬರಿ ಮತ್ತು ಕರಿಬೇವನ್ನ ಹಾಕೋಬೇಕ್ರಿ. ನಿಮ್ಗೆ ಇಷ್ಟ ಇದ್ದರೆ ಮೆಣಸಿನ್ಕಾಯಿ ಹಾಕೋಬೋದು ರೀ, ಸಣ್ಣದಾಗಿ ಕಟ್ ಮಾಡಿಕೊಂಡು. ನಾನಿಲ್ಲೇ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡೇನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ತೊಗೊಂಡೇನಿ ರೀ ನಾನು. ನೀವು ಕರಿ ಎಳ್ಳಾರ ಹಾಕೋರಿ, ಬಿಳಿ ಎಳ್ಳಾರ ಹಾಕೋರಿ, ನಡಿತೈತಿ. ಈಗ ಇದನ್ನು ಸೌತೆಕಾಯಿ ಮತ್ತು ಉಳ್ಳಾಗಡ್ಡಿ ನೀರು ಬಿಡ್ತೈತಲ್ರಿ, ಅದೇ ನೀರು ಒಳಗೆ ನಾನು ಕಲಿಸ್ಕೊಂಡೇನಿ ರೀ. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸಾಫ್ಟಾಗೇನ ಕಲಿಸ್ಕೋಬೇಕ್ರಿ ಇದನ್ನು. ನಿಮಗೆ ಎಕ್ಸ್ಟ್ರಾ ನೀರು ಬೇಕಂದ್ರೆ ಸ್ವಲ್ಪ ಚಿಮಕ್ ಹೊಡ್ದಂಗೆ ಮಾಡಿ ಇದನ್ನು ಕಲಿಸ್ಕೊರಿ. ಈ ಥರ ನಾದಿ ಒಂದು 10 ನಿಮಿಷ ಇದನ್ನು ಬಿಡಬೇಕ್ರಿ. ಜಾಸ್ತಿ ಹೊತ್ತೂ ಬಿಡಬೇಡ್ರಿ, ಒಂದು 10 ನಿಮಿಷ ಬಿಟ್ಟರೆ ಸಾಕು. 10 ನಿಮಿಷ ಆದಮೇಲೆ ಒಂದು ಸಣ್ಣದಾಗಿ ಒಂದು ರೊಟ್ಟಿ ಆಗುವಷ್ಟು ಉಂಡೆ ತೊಗೊಂಡೇನಿ ರೀ ನಾನು. ಈಗ ಒಂದು ಹಾಳೆ ಮೇಲೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋತೇನೆ ರೀ. ಒಂದು ರೊಟ್ಟಿ ಆಗುವಷ್ಟು ಹಿಟ್ಟು ತೊಗೊಂಡಿದ್ದೆ ಅಲ್ರಿ, ಅದ್ರ ಮ್ಯಾಲೆ ಇಟ್ಕೊಂಡು ಈ ಥರ ಕೈಲೇನ ಒತ್ತಿ ನಾನು ರೊಟ್ಟಿನ ಮಾಡ್ತೇನೆ ರೀ. ಲಟ್ಟಿಸಿನೂ ಮಾಡ್ಬೋದು, ಆದರೆ ಈ ಥರ ಕೈಲೇ ಒತ್ತಿ ಮಾಡಿದರೆ ಕರೆಕ್ಟಾಗಿ ಬರ್ತೈತೆ ರೀ ರೊಟ್ಟಿ ರೌಂಡಾಗಿ. ಕೈಲೇನ ನಾವು ಎಷ್ಟು ತೆಳ್ಳಗೆ ಬೇಕಲ್ರಿ ಅಷ್ಟು ತೆಳ್ಳಗನ ರೊಟ್ಟಿನ ಮಾಡ್ಕೋಬೋದು. ತವಿಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಆಮೇಲೆ ರೊಟ್ಟಿನ ಹಾಕ್ಕೊಂಡೇನಿ ರೀ. ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಮಾಡ್ಕೋಬೇಕ್ರಿ, ಇಲ್ಲಾಂದ್ರೆ ರೊಟ್ಟಿ ತವಿಗೆ ಅಂಟ್ಕೊಂಡು ಬಿಡ್ತೈತಿ. ಈಗ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಆ ಕಡೆ ಈ ಕಡೆ ಹೊಳಿಸಿ ಬೇಯಿಸ್ಕೋಬೇಕ್ರಿ. ಇದ್ರದ್ದು ಕಲರ್ ಚೇಂಜ್ ಆಗ್ತೈತೆ ನೋಡ್ರಿ, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು. ನಾ ತೋರ್ಸಾತೇನಲ್ರಿ, ಈ ಥರ ಬೇಯಿಸಿದ್ರೆ ಸಾಕು. ಎಲ್ಲ ರೊಟ್ಟಿನೂ ನಾನು ಇದೇ ಥರನೇ ಬೇಯಿಸ್ಕೊಂಡೇನಿ ರೀ. ಈ ಅರ್ಧ ಸೌತೆಕಾಯಿ ರೊಟ್ಟಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ, ಮಸ್ತ್ ಆಗ್ತಾವೆ. ಲಂಚ್ ಬಾಕ್ಸ್ಗೆ ಮತ್ತು ಬೆಳಗ್ಗಿನ ನಾಷ್ಟಕ್ಕೆ ಬೆಸ್ಟ್ ಕಾಂಬಿನೇಷನ್ ರೀ. ನೀವು ಟ್ರೈ ಮಾಡಿದ ಮೇಲೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಪ್ಲೇಟ್ ರೆಡಿ ಆಗೈತಿ, ನಾನು ಅರ್ಶುಗೆ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ ನೋಡ್ರಿ. ಅರ್ಶು, ಸೌತೆಕಾಯಿಲೆ ರೊಟ್ಟಿ ಮಾಡೇನಾ, ಟೇಸ್ಟ್ ಮಾಡಿ ಹೇಳ್ತಿ ಹೆಂಗಾಗೈತೆ ಅಂತಂದು. ಹೆಂಗಾಗೈತೆ ರೊಟ್ಟಿ?